ಸರಿ ತಿಂಗಳಲ್ಲಿ ಒಂದು 800 900 ಲೀಟರ್ 1000 ಲೀಟರ್ ಹತ್ರ ನಾವು ಉತ್ಪತ್ತಿ ಮಾಡ್ತೀವಿ ಸರ್. ಮಾಡ್ತೀರಾ? ಮಾಡ್ತೀವಿ ನೋಡಿ, ಎಲ್ಲಾ ಪ್ರತಿಯೊಂದು ಹಳ್ಳಿಯವರು ಇದೇ ತರ ಒಂದ್ ಸ್ವಲ್ಪ ಪಣ ತೊಟ್ಟು ನಿಂತ್ರೆ ಸಿಟಿಗೆ ಯಾಕೆ ಸರ್ ಹೋಗ್ಬೇಕು? ಸರ್ ನಾವು ಎಷ್ಟು ಲೀಟರ್ ಉತ್ಪತ್ತಿ ಮಾಡಿದ್ರು ಜನ ಪೂರ್ತಿ ಇದನ್ನೇ ಬಳಸ್ಬಿಟ್ರೆ ನಾವು ಒಂದ್ ಹಳ್ಳಿ ಕೊಡಕ್ಕಾಗಲ್ಲ ಇದನ್ನ. ಹೌದು, ಒಂದ್ ಪಂಚಾಯತಿ ಮಟ್ಟಕ್ಕೆ ಕೊಡಕ್ಕಾಗಲ್ಲ ಇದನ್ನ. ಆಳುವಂತದ್ದು ಏನಿಲ್ಲ ಸರ್. ನಾವು ಈಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ಒಂದು 3 kg ಕಡ್ಲೆ ಬೀಜಕ್ಕೆ 1 ಲೀಟರ್ ಎಣ್ಣೆ ಬರುತ್ತೆ ಸರ್. ಈಗ ಸರಾಸರಿ ನಾವು 1 ಲೀಟರ್ ಆಯಿಲ್ ಉತ್ಪತ್ತಿ ಮಾಡ್ಬೇಕು ಅಂದ್ರೆ ಒಂದು 320 ರೂಪಾಯಿ 330 ರೂಪಾಯಿ ಕಡ್ಲೆ ಬೀಜಕ್ಕೆ ನಾವು ಬಂಡವಾಳ ಹಾಕ್ಬೇಕು. ಕಡ್ಲೆ ಬೀಜಕ್ಕೆ ಕೊಡ್ಬೇಕು ಸರ್. ಹೆಂಗೆ ಸರ್ ಅಂಗಡಿ ಸರ್ ಅದಕ್ಕೆ ಅದು ಜನ ಅದನ್ನ ಅರ್ಥ ಮಾಡ್ಕೋಬೇಕಷ್ಟು. ನಮ್ಮ ಆರೋಗ್ಯಕ್ಕೆ ನಮ್ಮ ಕುಟುಂಬಕ್ಕೆ ಏನಾದ್ರು ಒಂದು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ನಮ್ಮ ಅಕ್ಕಪಕ್ಕದವ್ರು ಅಂದ್ರೆ ಒಂದ್ ಮಾಡಿದ್ರೆ ನೀವು ಕೂಡು ಕುಟುಂಬ ಇದ್ದೀರಿ, ಎಲ್ರಿಗೂ ಒಂದು ಉದ್ಯೋಗ ಸಿಕ್ತಂಗೆ ಆಗುತ್ತೆ. ಸ್ವಲ್ಪ ಅದನ್ನೇ ಮಾಡೋದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಅನ್ನೋ ಲೆಕ್ಕಾಚಾರ. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಒಂದು ಎತ್ತಿನ ಗಾಣಕ್ಕೆ ಬಂದಿದ್ದೀನಿ. ನಾನೀಗ ಮದ್ದೂರ್ ಹತ್ರ ಇದ್ದೀನಿ. ಇಲ್ಲೊಂದು ಪುಣ್ಯಕೋಟಿ ಅಂತ ಒಂದಷ್ಟು ಹಸುಗಳನ್ನ ಇಟ್ಕೊಂಡು ಒಂದು ಎತ್ತಿನ ಗಾಣ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಜಾಗ. ನೋಡೋಣ ಹೇಗಿದೆ ಅಂತ. ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್. ಸರ್ ನಾವು TS ಪುರಸ್ವಾಮಿ ಅಂತ, ಅರೆತಿಪ್ಪೂರು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ನಮ್ಮೂರು. ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ನಮ್ಮೂರು. ನಾವು ಪುಣ್ಯಕೋಟಿ ನ್ಯಾಚುರಲ್ ಅಂತ ಒಂದು ಎತ್ತಿನ ಗಾಣದಲ್ಲಿ ಗಂಟ್ಕೊಂಡಿದ್ದೀವಿ ಸರ್. ನಾವೇ ಸ್ವಂತ ಜಮೀನಲ್ಲಿ ಮಾಡ್ಕೊಂಡಿದ್ದೀವಿ. ನಮ್ದೇ ಫ್ಯಾಮಿಲಿ ಸೇರಿ ಮಾಡಿರುವಂತ ಒಂದು 4 ಗಾಣ ಇರುವಂತ ಒಂದು ಘಟಕ, ಒಂದು ಯೂನಿಟ್. ಎಲ್ಲ ನಿಮ್ ಫ್ಯಾಮಿಲಿ ಅವರೆಲ್ಲ ಸೇರಿ ಕೆಲಸ ಮಾಡ್ತೀರಾ? ಇಲ್ಲಿ ಫ್ಯಾಮಿಲಿ ಸೇರಿ ನಾವು ಮಾಡ್ತೀವಿ ಸರ್. ನಾವ್ ಯಾರು ಲೇಬರ್ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ. ನಾವೇ ಸ್ವಂತ ಉದ್ಯೋಗಕ್ಕೋಸ್ಕರ ಮಾಡಿರುವಂತ ಒಂದು ನ್ಯಾಚುರಲ್ ಆಯಿಲ್ ತೆಗೆಯುವಂತ ಒಂದು ಎಣ್ಣೆ ಘಟಕ. ಸರ್ ಎಲ್ಲಾರು ಈಗ ಸುಮ್ನೆ ಒಂದು ಬಟನ್ ಹಾಕಿ ಕರೆಂಟ್ ಹಾಕಿ ಒತ್ತರೆ ಎಣ್ಣೆ ಬರ್ತದೆ ಸರ್. ನೀವ್ ಯಾಕೆ ಸರ್ ಈ ತರ ಎಲ್ಲ ಪೂರ್ತಿ ಎತ್ತುಗಳು ಹಾಕೊಂಡು ಹಿಂಗೆಲ್ಲ ಕಷ್ಟ ಬಿದ್ಕೊಂಡು ಯಾಕೆ ಹಿಂಗ್ ಮಾಡ್ಬೇಕು ಅಂತ ಸರ್? ಸರ್ ಇದು ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಅಲ್ಲ ಸರ್. ನ್ಯಾಚುರಲ್ ಆಗಿ ಇರ್ಬೇಕು ಅಂತಾನೆ ಮಾಡಿರೋದು. ಈಗ ಮಿಷಿನ್ ಗಾಣದ್ದು ಅಂದ್ರೆ ಸ್ವಲ್ಪ ಫಾಸ್ಟ್ ರೋಟೆಡ್ ಇರುತ್ತೆ, ಇದು ಸ್ಲೋ ರೋಟೆಡ್ ಇರುತ್ತೆ. ಹಂಗಾಗಿ ಇದು ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇರುತ್ತೆ. ಹಂಗಾಗಿ ನಾವು ನ್ಯಾಚುರಲ್ ಆಗೇ ಮಾಡ್ಬೇಕು ಅಂತಾನೆ ಮಾಡಿರೋದು ಇದು. ನಾವು ಎತ್ತಿನ ಮಿಷಿನ್ ಗಾಣ ಕಾನ್ಸೆಪ್ಟ್ ಇಲ್ಲ ನಮ್ಮ ಹತ್ರ. ಎತ್ತಿನ ಗಾಣದ್ದು ನ್ಯಾಚುರಲ್ ಆಗಿ ಇರ್ಬೇಕು ಅಂತಾನೆ ಮಾಡಿರೋದು ಸರ್ ನಾವು. ಮಾಡಿರೋದು. ಇಲ್ಲಿ ಎಲ್ಲ ಕೆಲಸ ಮಾಡೋರೆಲ್ಲ ನಿಮ್ ಕುಟುಂಬದವರೇನಾ? ನಾವು 3 ಜನ ಅಣ್ಣ ತಮ್ಮಂದಿರಿದ್ದೀವಿ. ನಾವೇ ನಮ್ಮ 3 ಜನ ಅಣ್ಣ ತಮ್ಮಂದಿರು ಸೇರಿ ನಾವು ಒಂದೇ ಕೂಡು ಕುಟುಂಬ ಒಟ್ಟಿಗೆ ಇದೀವಿ. ಹಾಗಾಗಿ ನಾವೇ ನಮ್ಮ ಉದ್ಯೋಗ ಸೃಷ್ಟಿಗೋಸ್ಕರ ಮಾಡಿರುವಂತ ಒಂದು ಯೂನಿಟ್ ಸರ್ ಇದು. ಯೂನಿಟ್ಸ್ ಸರ್. ಇವಾಗ ಇಲ್ಲಿ ಏನೇನು ಎಣ್ಣೆ ಅರಿತಾ ಇದ್ದೀರಾ ಸರ್ ನೀವು? ಸರ್ ನಾವು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳು ಎಣ್ಣೆ, ಸೂರ್ಯಕಾಂತಿ, ಮತ್ತೆ ಕಾಸ್ಟರ್ ಆಯಿಲ್, ಹಳ್ಳೆಣ್ಣೆ, ತಲೆಗೆ ಹಾಕುವಂತ ಹಳ್ಳೆಣ್ಣೆನ ನಾವು ಹೋಮ್ ಮೇಡ್ ಮಾಡ್ತೀವಿ. ಇಲ್ಲಿ ಗಾಣಕ್ಕೆ ಹಾಕಲ್ಲ, ಅದು ಹೋಮ್ ಮೇಡ್ ಮಾಡ್ತೀವಿ ಸರ್. ಈಗ ಏನೇನು ಅರಿತಾ ಇದ್ದೀರಾ ಸರ್ ಇಲ್ಲಿ? ಇದೇನು ಸರ್ ಇದು? ಪ್ರೆಸೆಂಟ್ ನೋಡಿ, ಇದು ಹುಚ್ಚೆಳ್ಳು ಸರ್. ಇದು ಹುಚ್ಚೆಳ್ಳು ಎಣ್ಣೆ. ಹುಚ್ಚೆಳ್ಳು ಈಗ ಹಾಕಿ ನೋಡಿ, ಹಾಕಿ ಒಂದು ಅರ್ಧ ಗಂಟೆ ಆಗಿದೆ. ಇದು ಆಯಿಲ್ ಕಮೆನ್ಸ್ ಆಗ್ಬೇಕಾದ್ರೆ ಇನ್ನೂ 1 ಗಂಟೆ ಬೇಕು ಸರ್. ಇದು ಇನ್ನೂ 1 ಗಂಟೆ ಬೇಕು. ಇದು ಓವರ್ ಆಲ್ 3 ಗಂಟೆ ಹೊಡಿಬೇಕು ಸರ್ ನಾವು ಇದನ್ನ. 3 ಗಂಟೆ ಹೊಡೆದ್ರೆ ಆಯಿಲ್ ಆಗುತ್ತೆ. 12 kg ಹುಚ್ಚೆಳ್ಳಿಗೆ ಇದು 3 ಲೀಟರ್ ಆಯಿಲ್ ಬರ್ತದೆ ಸರ್. ಇದು 12 kg ಹುಚ್ಚೆಳ್ಳಿಗೆ ಬರೀ 3 ಲೀಟರ್ ಆಯಿಲ್ ಬರ್ತದೆ. ಹುಚ್ಚೆಳ್ಳು ಎಣ್ಣೆ ಅಷ್ಟೊಂದು ಕಾಸ್ಟ್ಲಿ ಅಂದ್ರೆ ಇದು ಹೆಲ್ತ್ಗೆ ತುಂಬಾ ಬೆನಿಫಿಟ್ ಸರ್. ಇದು ಈಗ ಮೆಚೂರ್ಡ್ ಆದಂತ ಹೆಣ್ಮಕ್ಳಿಗೆ, ಬಾಣ್ತಿಯರಿಗೆ, ಮತ್ತೆ ಈಗ ಈ ಸ್ಟ್ರೋಕ್ ಆಗಿರೋರಿಗೆಲ್ಲ ನರ್ವಸ್ ವೀಕ್ ಇರ್ತದಲ್ಲ, ಅವ್ರಿಗೆಲ್ಲ ತುಂಬಾ ಬೆನಿಫಿಟ್ ಇದು. ಹಂಗಾಗಿ ಇದು ಮೆಡಿಸಿನ್ ಪರ್ಪಸ್. ಇದು ಅಂದ್ರೆ ಇದು ಒಗ್ಗರಣೆಗೆ ಮಾತ್ರ. ಇದು ಅಂದ್ರೆ ಬಾಂಡಿಗಾಗಿ ಕರಿಯೋದಿಲ್ಲ, ಒಗ್ಗರಣೆಗೆ ಯೂಸ್ ಮಾಡ್ದಂಗೆ ಮಾಡ್ಬೇಕು. ತುಪ್ಪ ಯೂಸ್ ಹೆಂಗ್ ಮಾಡ್ತೀವಿ ಹಂಗ್ ಮಾಡ್ಬೇಕು. ಆ ತರ ಮಾಡ್ಬೇಕು. ತುಂಬಾ ಹೆಲ್ತಿ ಬೆನಿಫಿಟ್ ಇದು. ತುಂಬಾ ಹೆಲ್ತಿ ಬೆನಿಫಿಟ್. ಇದು ಬಿಟ್ಟರೆ ಬೇರೆ ಯಾವ್ಯಾವ ಎಣ್ಣೆ ಹೊಡ್ತಿದೆ ಬನ್ನಿ ಸರ್ ತೋರಿಸಿ. ಇದ್ಯಾವ್ದು ಸರ್? ಸರ್ ಇದು ಕಡಲೆಕಾಯಿ. ಹೌದು ಸರ್. ಈಗ ನೋಡಿ ಇದು ಹಾಕಿದ ಒಂದು ಅರ್ಧ ಗಂಟೆ ಆಗುತ್ತೆ ಸರ್. ಇವಾಗ ನೋಡಿ ಆಯಿಲ್ ಕಮೆನ್ಸ್ ಆಗಿದೆ. ಈಗ ಅಂದ್ರೆ ಒಂದು 2-1/4 ಗಂಟೆ ಹೊಡಿಬೇಕು ಸರ್. ಇದು 2-1/4 ಗಂಟೆ ಹೊಡಿಬೇಕು. ಹೊಡೆದ್ರೆ ಇದು 12 kg ಹಾಕಿದೀವಿ ಬೀಜ ಒಂದು ಒಳಗೆ. ಇದು 4ರಿಂದ 4.25 ಲೀಟರ್ ಆಯಿಲ್ ಬರುತ್ತೆ ಸರ್. ಇದು 4ರಿಂದ 4.25 ಲೀಟರ್ ಆಯಿಲ್. ಹೌದು ಸರ್. ನಿಮ್ಮ ಹತ್ರ ಒಟ್ಟು ಎಷ್ಟು ಎತ್ತುಗಳಿವೆ ಸರ್? ಸರ್ ನಮ್ಮ ಹತ್ರ 4 ಗಾಣ ಇದೆ ಸರ್. 8 ಎತ್ತುಗಳಿದೆ. 8 ಎತ್ತುಗಳಿದೆ. ಒಂದು ಗಾಣಕ್ಕೆ 2 ಎತ್ತರ ನಾವು ಯೂಸ್ ಮಾಡ್ತೀವಿ. ಒಂದು ಗಾಣಕ್ಕೆ 2 ಎತ್ತು. ಒಂದು ಗಾಣಕ್ಕೆ ಒಂದ್ಸತಿ ನಾವು ಇದು ಕಟ್ಟಿದ್ರೆ 2 ಗಂಟೆ ಕೆಲಸ ಅಷ್ಟೇ. ಮತ್ತೆ ಬಿಟ್ಬಿಡ್ತೀವಿ ಇದನ್ನ. ಮತ್ತೆ ನಾಳೆನೆ ಕಟ್ಟೋದಿನ ಮತ್ತೆ ಇನ್ನೊಂದು ದನ ಕಟ್ಕೊಂತೀವಿ. 2 ಅವರ್ ಶಿಫ್ಟ್ ಒಂದೊಂದು ಎತ್ತಿಗೆ ಅಷ್ಟೇ ಸರ್. ಅಷ್ಟಕ್ಕೆ 2 ಗಂಟೆ ಮಾತ್ರ ನಾವು ಒಂದು ದನಿಗೆ ಕೆಲಸ ಇರುತ್ತೆ. ಸರಾಸರಿ ನಮ್ದು 4 ಗಾಣ ಇದೆ ಸರ್. 4 ಗಾಣ. ಅದೊಂದು ಗಾಣ ಇವತ್ತು ರಜೆ ಮಾಡಿದೀವಿ. ಬರ್ಬೇಕಾದ್ರೆ ಬಂದಿಲ್ಲ. ನಮ್ಮರೊಬ್ರು ಎಲ್ಲ ಫಂಕ್ಷನ್ ಹೋಗಿದ್ದಾರೆ. ಈ ಸರಾಸರಿ ನಮ್ದು ಯಾವಾಗ್ಲೂ ಕೆಲಸ ರನ್ನಿಂಗ್ ಇರುತ್ತೆ ಸರ್. ನಮ್ದು ಯಾವಾಗ್ಲೂ ಕೆಲಸ ರನ್ನಿಂಗ್ ಇರುತ್ತೆ. ಸುಮಾರು 1 ತಿಂಗಳಿಗೆ ಎಷ್ಟು ಲೀಟರ್ ಎಣ್ಣೆ ನೀವು ನಿಮ್ ಗಾಣದಲ್ಲಿ ಅರಿತೀರಾ ಸರ್? ಕೇಳ್ಬೋದಾ? ಯಾಕಂದ್ರೆ ತುಂಬಾ ಜನ ಹೇಳಲ್ಲ ಇದನ್ನ. ಇಲ್ಲ ಸರ್, ಏನಿಲ್ಲ, ಆತರ ಏನಿಲ್ಲ. ನಮ್ದೇನು ಈಗ ನಾವು ಸರಾಸರಿ ತಿಂಗಳಲ್ಲಿ ಒಂದು 800 900 ಲೀಟರ್ 1000 ಲೀಟರ್ ಹತ್ರ ನಾವು ಉತ್ಪತ್ತಿ ಮಾಡ್ತೀವಿ ಸರ್. ಮಾಡ್ತೀರಾ? ಮಾಡ್ತೀವಿ. ನೋಡಿ, ಎಲ್ಲಾ ಪ್ರತಿಯೊಂದು ಹಳ್ಳಿಯವರು ಇದೇ ತರ ಒಂದ್ ಸ್ವಲ್ಪ ಪಣ ತೊಟ್ಟು ನಿಂತ್ರೆ ಸಿಟಿಗೆ ಯಾಕೆ ಸರ್ ಹೋಗ್ಬೇಕು? ಸರ್ ನಾವು ಎಷ್ಟು ಲೀಟರ್ ಉತ್ಪತ್ತಿ ಮಾಡಿದ್ರು ಜನ ಪೂರ್ತಿ ಇದನ್ನೇ ಬಳಸ್ಬಿಟ್ರೆ ನಾವು ಒಂದ್ ಹಳ್ಳಿ ಕೊಡಕ್ಕಾಗಲ್ಲ ಇದನ್ನ. ಹೌದು, ಒಂದ್ ಪಂಚಾಯತಿ ಮಟ್ಟಕ್ಕೆ ಕೊಡಕ್ಕಾಗಲ್ಲ ಇದನ್ನ. ಅಷ್ಟು ಅಂದ್ರೆ ಜನ ಯೂಸ್ ಮಾಡೋದಿಲ್ಲ.
ಜನಕ್ಕೆ ಇದ್ರ ಬಗ್ಗೆ ಇನ್ನೂ ಅನುಭವ ಕಮ್ಮಿ ಸರ್. ಇದ್ರದ್ದು ಹೆಲ್ತ್ ಬೆನಿಫಿಟ್ ಏನಿದೆ, ಈ ಆಯಿಲ್ಗಳು ನ್ಯಾಚುರಲ್ ಉಪಯೋಗಿಸಿದ್ರೆ ಇದೇನ್ ನಮ್ಗೆ ಹೆಲ್ತ್ ಏನೇನ್ ಬೆನಿಫಿಟ್ ಇದೆ ಅನ್ನೋದು ಇನ್ನೂ ತಿಳುವಳಿಕೆ ಕಮ್ಮಿ. ಜನ ರೇಟ್ ಅಷ್ಟೇ ಕಂಪೇರ್ ಮಾಡ್ತಾರೆ. ಇನ್ನು ತಿಳುವಳಿಕೆ ಕಮ್ಮಿ. ಹಾ ಈಗ ಈಗ ಏನು ಈಗ ಈಗ ಏನು ಪಾಕೆಟ್ ಆಯಿಲ್ಗಳು ಬರುತ್ತಲ್ಲ, ಅದು ಆ ತರ ಬರುತ್ತಲ್ಲ, ಅದನ್ನಕ್ಕೂ ಇದಕ್ಕೂ ರೇಟ್ ಕಂಪೇರ್ ಮಾಡ್ತಾರೆ. ಹೌದು. ಬಟ್ ಇದು ಹೆಲ್ತ್ ಎಷ್ಟು ಬೆನಿಫಿಟ್ ಇರುತ್ತೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರು ಅರ್ಥ ಮಾಡ್ಕೊಳಲ್ಲ. ಸರಿ ಸರ್, ಈಗ ಈ ವಿಡಿಯೋ ನೋಡ್ತಿರೋರ್ಗೆ ಈಗ ನಂತರ ಕೆಲವರು ಇರ್ತೀವಿ, ಓಕೆ, ನಮಗ್ ಗೊತ್ತಿರಲ್ಲ ಏನಕ್ಕೆ ನಾವು ಈ ಗಾಣದ ಎಣ್ಣೆನೆ ತಿನ್ಬೇಕು ಸರ್. ಈಗ ಯಾಕೆ ನೀವೇ ಹೇಳಿದ್ರಿ, ಈಗ ಅವು ಇವ ಕಂಪ್ನಿ ಹೆಸರು ಬೇಡ, ಒಂದಷ್ಟು ಅವು ಇವ ರಿಫೈನ್ಡ್ ಆಯಿಲ್ಗಳಿದೆ. ಹೌದು, 100 ರೂಪಾಯಿ 120 ರೂಪಾಯಿ ಇಲ್ಲ 200 ರೂಪಾಯಿಗೂ ಸಿಕ್ಕುತ್ತೆ. ಅದ್ ಬಿಟ್ಟು ನಾವ್ಯಾಕೆ ಸರ್ ಇಲ್ಲಿ ಇಷ್ಟು ಕೊಟ್ಟು ತಗೊಂಡಕ್ಕೆ ಜನ ಗಾಣದ ಎಣ್ಣೆನ ಉಪಯೋಗಿಸ್ಬೇಕು ಸರ್? ಅದೇ ಸರ್, ಗಾಣದ ಎಣ್ಣೆನ ಉಪಯೋಗಿಸ್ಬೇಕು ಅಂದ್ರೆ ಈಗ ನಮ್ದು ನ್ಯಾಚುರಲ್ ಪ್ರೊಸೆಸ್ ಇರುತ್ತೆ, ಒಂದು ಕೋಲ್ಡ್ ಪ್ರೆಸ್ ಅಂತ ನಾವು ಮಾಡ್ತೀವಲ್ವಾ, ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ. ಪಾಯಿಂಟ್ 1. ಎರಡನೇದೇನು ಅಂದ್ರೆ, ಈಗ ನಾವು ಏನು ಅಂಗಡಿಗಳಲ್ಲಿ ಕಲಬೆರಕೆ ಎಣ್ಣೆ ಸಿಗುತ್ತಲ್ವ, ಅದು ರೇಟ್ ಕಮ್ಮಿ ಇರುತ್ತೆ, ಪದಾರ್ಥ ಕಲಬೆರಕೆ ಇರುತ್ತೆ. ಬಟ್ ನಾವು ಏನು ಕಲಬೆರಕೆ ಮಾಡಲ್ಲ, ಲೈವ್ ಆಗಿ ನಾವು ಇಲ್ಲೇ ಬೇಕಾದ್ರೆ ನೀವೇ ಬಂದು ಕಲಬೆರಕೆ ತಂದ್ಕೊಟ್ರು ನಾವು ಆಡ್ಸ್ಕೊಡ್ತೀವಿ. ನೀವ್ ಆಡಿಸ್ಕೊಡ್ತೀರಾ? ನಾನ್ ಸಿಟಿಯಲ್ಲಿ ಇರೋನು, ನನಗ್ ಟೈಮ್ ಇಲ್ಲ, ನಾನ್ ಬಂದೆ ಇಲ್ಲಿ ಆಡ್ಸ್ಕೊಂಡು ಹೋಗೋದಕ್ಕೆ, ಆಯ್ತಾ? ನಾನ್ ಏನ್ ಮಾಡ್ತೀನಿ, ಅಂಗಡಿಯಲ್ಲಿ ಇರೋದೇ ತಗಂತೀನಿ ನಾನು. ಹೌದು ಸರ್, ಅದನ್ನ ಇದೇ ಕಳೆಕಾಯಿ ಎಣ್ಣೆ ಡಬಲ್ ಫಿಲ್ಟರ್, ತ್ರಿಬಲ್ ಫಿಲ್ಟರ್ ಅಂತ ಕೊಡ್ತಾರೆ ಸರ್. ನಮ್ದು ಆತರ ಏನಿಲ್ಲಿ ನುಮ್ಸಿ ಏನು ನಾವು ಸುಳ್ಳು ಹೇಳುವಂತದ್ದು ಏನಿಲ್ಲ ಸರ್. ನಾವು ಈಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ಒಂದು 3 kg ಕಡಲೆ ಬೀಜಕ್ಕೆ 1 ಲೀಟರ್ ಎಣ್ಣೆ ಬರುತ್ತೆ ಸರ್. ಈಗ ಸರಾಸರಿ ನಾವು 1 ಲೀಟರ್ ಆಯಿಲ್ ಉತ್ಪತ್ತಿ ಮಾಡ್ಬೇಕು ಅಂದ್ರೆ ಒಂದು 320 ರೂಪಾಯಿ 330 ರೂಪಾಯಿ ಕಡಲೆ ಬೀಜಕ್ಕೆ ನಾವು ಬಂಡವಾಳ ಹಾಕ್ಬೇಕು. ಕಡಲೆ ಬೀಜಕ್ಕೆ ಕೊಡ್ಬೇಕು ಸರ್. ಹೆಂಗೆ ಸರ್ ಅಂಗಡಿ ಸರ್? ಅದಕ್ಕೆ ಅದು ಜನ ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ಹೆಂಗ್ ಕಮ್ಮಿ ಕೊಡ್ತಾರೆ ಅಂದ್ರೆ ಜನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನು ಕಲಬೆರಕೆ ಇಲ್ದೇನೆ ಕೊಡಕ್ಕಾಗಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು ಅವರು. ನಮ್ದೇನು ಕಲಬೆರಕೆ ಇರಲ್ಲ, ಲೈವ್ ಆಗಿ ಕೊಡ್ತೀವಿ ನಾವು, ರೈತರು. ಆಮೇಲೆ ನಮ್ಗೆ ಯಾವ್ದು ಮೀಡಿಯೇಟ್ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ರೈತರೇ ಮಾಡಿರುವಂತ ಇದು ಒಂದು ಘಟಕ, ನಮ್ಗೆ ಯಾರು ಮೀಡಿಯೇಟ್ ಇಲ್ಲ. ಮತ್ತೆ ನಮ್ದು ಈ ಪುಣ್ಯಕೋಟಿ ನ್ಯಾಚುರಲ್ ಅಂತ ಇದ್ ಬಿಟ್ರೆ ಬೇರೆ ಬ್ರಾಂಚ್ ಇಲ್ಲ, ಇದಕ್ಕೆ ಯಾರು ಏನಿಲ್ಲ. ನೀವೇನ್ ಕೇಳಿದ್ರು ನಾವು ಡೈರೆಕ್ಟ್ ನಾವೇ ತಲುಪಿಸ್ತೀವಿ. ಹಂಗಾಗಿ ಜನ ಬಂದು ಲೈವ್ ಆಗಿ ನೋಡಿ ತಗೊಂಡ್ರೆ ತುಂಬಾ ಉತ್ತಮ ಅಂತ ನನಗೆ. ಇವಾಗ ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಈಗ ನಿಮ್ ನಂಬರ್ ತಗಂತಾರೆ, ಓಕೆ, ಒಂದಷ್ಟು ಜನ ಈಗ ಬಂದ್ಬಿಟ್ಟು ನಾನು ಇನ್ನೊಂದ್ ಮಾಡಿದೀನಿ ಅಂತ ಮಾಡ್ತಾರೆ. ಒಳ್ಳೆ ವಿಚಾರ ಹೇಳಿದ್ರೆ ನೀವ್ ಈ ಜಾಗ ಬಿಟ್ರೆ ಬೇರೆ ಕಡೆ ಎಲ್ಲೂ ನೀವು ಮಾಡ್ತಾ ಇಲ್ಲ. ಎಲ್ಲೂ ಇಲ್ಲ, ನಮ್ದು ಇದೊಂದೇ ಯೂನಿಟ್. ನೀವು ಬನ್ನಿ ಲೈವ್ ಆಗಿ, ಯಾವಾಗ್ಲೂ ನಮ್ದು ರನ್ನಿಂಗ್ ಇರುತ್ತೆ, ಯಾವಾಗ ಬಂದ್ ಬೇಕಾದ್ರೂ ನೀವು ನೋಡ್ಬೋದು. ಇಲ್ಲ ನೀವೇ ಬೀಜ ತಂದ್ಕೊಟ್ರು ನಿಮ್ಗೆ ನಾವು ನಿಮ್ಮ ಮುಂದೆಗಡೆ ಎಣ್ಣೆ ತೆಗೆದು ಕೊಡ್ತೀವಿ ಸರ್. ಸರ್, ಇವಾಗ ನೀವ್ ಈ ತರ ಹೇಳಿದ್ರಲ್ಲ ಸರ್, ಈ ತರ ಮಾಡ್ಬೇಕು ಅಂತ. ಸೊ ಈ ತರ ಮಾಡ್ಬೇಕು ಅಂತ ನಿಮ್ಗೆ ಹೆಂಗೆ ಸರ್ ಅರಿವು ಬಂತು ಸರ್? ಈಗ ನಾವು ಎಲ್ಲ ಒಂದ್ ಕಡೆ ಹೋಗಿದ್ವಿ ಸರ್. ಒಂದ್ ಕಡೆ ನಾವು ಹೊರಗಡೆ ಟ್ರೈನಿಂಗ್ ಹೋಗಿದ್ವಿ, ಕೃಷಿ ಇಲಾಖೆ ಕಡೆಯಿಂದ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು. ಅವಾಗ ಹೋಗಿದ್ವಿ. ಹೋದಾಗ ನಮ್ಗೆ ಏನ್ ಅನಿಸ್ತು ಅಂದ್ರೆ, ಅಲ್ಲಿ ಎಲ್ಲ ಲೈವ್ ಆಗಿ ನೋಡಿದಾಗ, ಲೈವ್ ಅಲ್ಲಿ ನೋಡಿದಾಗ, ಅಲ್ಲಿ ನಾವು ಯಾವತ್ತು ನಾವು ಎತ್ತಿನ ಗಾಣಗಳನ್ನ ಕಣ್ಣಾರ ನೋಡಿರ್ಲಿಲ್ಲ. ನೋಡಿದಾಗ ನಮ್ಗೆ ಏನ್ ಅನಿಸ್ತು, ನಾವ್ ಏನ್ ತಿಂತಾ ಇದೀವಿ ದಿನ ಬೆಳಗ್ಗೆ, ನಾವ್ ಏನ್ ತಿಂತಾ ಇದೀವಿ, ಹಂಗಾರೆ ನಾವು ತಿಂತಾ ಇರೋ ಪದಾರ್ಥ ಸರಿ ಇಲ್ವಲ್ಲ. ಫಸ್ಟ್ ನಮ್ಮ ಆರೋಗ್ಯಕ್ಕೆ, ನಮ್ಮ ಕುಟುಂಬಕ್ಕೆ ಏನಾದ್ರು ಒಂದು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ನಮ್ಮ ಅಕ್ಕಪಕ್ಕದವ್ರು ಅಂದ್ರೆ ಒಂದ್ ಮಾಡಿದ್ರೆ ನೀವು ಕೂಡು ಕುಟುಂಬ ಇದ್ದೀರಿ, ಎಲ್ರಿಗೂ ಒಂದು ಉದ್ಯೋಗ ಸಿಕ್ತಂಗೆ ಆಗುತ್ತೆ, ಸ್ವಲ್ಪ ಅದನ್ನೇ ಮಾಡೋದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು. ಫಸ್ಟ್ ಆಮೇಲೆ ಸ್ಟಾರ್ಟಿಂಗ್ ನಾವು ಹಾಕ್ಬೇಕಾದ್ರೆ 2 ಗಾಣ ಹಾಕಿದ್ವಿ ಸರ್. 2 ಗಾಣ ಓಪನ್ ಮಾಡಿ 3 ವರ್ಷ ಆಯ್ತು. 2 ಗಾಣ ಹಾಕಿದ್ವಿ. ಮತ್ತೆ ನಮ್ ಗ್ರಾಹಕರದ್ದು ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಗೆ. ಸ್ವಲ್ಪ ಇಲ್ಲಿ ಬಂದು ಲೈವ್ ಆಗಿ ನೋಡೋದು, ತಗೊಂಡು ಹೋಗೋದು, ನಮ್ಗೆ ಸ್ವಲ್ಪ ವಹಿವಾಟು ಪರ್ಚೇಸಿಂಗು, ಸ್ವಲ್ಪ ಗ್ರಾಹಕರು ನಮ್ಗೆ ಆಯಿಲ್ಗಳಿಗೆ ಚೆನ್ನಾಗಿ ಮೆಚ್ಚುಗೆ ಕೊಟ್ರು. ಹಂಗಾಗಿ ನಾವು ಮತ್ತೆ ಈಗ 2 ಗಾಣ ಮಾಡಿದೀವಿ ಸರ್. ನಾವೀಗ ಇನ್ನ 2 ಮಾಡಿದೀವಿ. ಇಲ್ಲಿ ಕಳೆ ಬೀಜ ಆಯ್ತು. ಹೌದು ಸರ್. ಅಲ್ಲಿ ಏನಾಗ್ತಿದೆ ಸರ್? ಸರ್ ಅದು ಹುಚ್ಚಳ್ಳಿದೆ, ಕೊಬ್ಬರಿ ಇದೆ ನೋಡಿ ಸರ್. ಕೊಬ್ಬರಿ ಇದೆಯಾ? ಕೊಬ್ಬರಿ ಹಾಕಿದ್ವಿ. ಬನ್ನಿ ಸರ್, ಕೊಬ್ಬರಿ ನೋಡೋಣ ಹೇಗಿದೆ ಅಂತ. ಸರ್, ಇವ್ರೇನ್ ಆಗ್ಬೇಕು ಸರ್ ಇಲ್ಲಿರೋರು ಇಬ್ರು? ಸರ್ ಇವ್ರು ನಾದ್ನಿ, ನಮ್ಮ ತಮ್ಮ ಹೆಂಡ್ತಿವ್ರು. ಇವ್ರು ನಿಮ್ ತಮ್ಮ? ಅವ್ರು ನಮ್ಮ ಬಾಮೈದ. ಅವ್ರು ಒಬ್ಬ ತಮ್ಮ, ಅವ್ರ ತಮ್ಮ. ನೀವೆಲ್ಲ ಫುಲ್ ಕುಟುಂಬದವ್ರು ಎಲ್ಲ ಸೇರಿ ಮಾಡ್ತಾ ಇದ್ದೀರಾ? ಹೌದು. ಇದು ಕೊಬ್ಬರಿ ಎಣ್ಣೆ ಸರ್. ಇದು ಸರ್ ಕೊಬ್ಬರಿ ಎಣ್ಣೆ ಇದು ಏರ್ ಕೇರ್ಗೂ ಆಗುತ್ತೆ, ಮತ್ತೆ ಅಡಿಗೆಗೂ ಆಗುತ್ತೆ ಸರ್. ಇದು ಎರಡಕ್ಕೂ ಆಗುತ್ತೆ. ಇದು ಏರ್ ಕೇರ್ಗೂ ಬೇಕಾದ್ರೂ ಬಳಸ್ಬೋದು, ಅಡಿಗೆ ಎಣ್ಣೆ ಬೇಕಾದ್ರೂ ಬಳಸ್ಬೋದು. ಇದೆಲ್ಲ ಮತ್ತೆ ತುಂಬಾ ಹೆಲ್ತಿ ಸರ್. ಕೊಬ್ಬರಿ ಎಣ್ಣೆ ಹೇಳ್ತಾರಲ್ಲ, ತಾಯಿ ಹಾಲಿಗೆ ಸಮ ಅಂತ ಹೇಳ್ತಾರೆ. ಹೌದು, ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾರೆ. ಹೌದು. ಇದು ಸ್ಕಿನ್ಗೆ ಬಾರಿ ಒಳ್ಳೇದು ಮನುಷ್ಯನಿಗೆ. ಹಂಗಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡುವಂತವ್ರು ಯೂಸ್ ಮಾಡ್ತಾರೆ. ಕೆಲವರು ಆಗೋದಿಲ್ಲ ಅನ್ನೋರು ಕಡಲೆಕಾಯಿ ಯೂಸ್ ಮಾಡ್ತಾರೆ. ಹಂಗ ಅವ್ರವ್ರಿಗೆ ಏನು ಅಡ್ಜಸ್ಟ್ ಆಗುತ್ತೆ ಆ ಎಣ್ಣೆಗಳು ಯೂಸ್ ಮಾಡ್ತಾರೆ ಸರ್. ಸರ್, ಇದು ನಿಮ್ಗೆ ಎಷ್ಟು ಕೆಜಿ ಕೊಬ್ಬರಿ ಹಾಕಿದ್ರೆ ನಿಮ್ಗೆ 1 ಲೀಟರ್ ಎಣ್ಣೆ ಬರುತ್ತೆ ಸರ್? ಸರ್ ನೀವು ಲೀಟರ್ ಲೆಕ್ಕದಲ್ಲಿ ಕೊಡೋದ, ಕೆಜಿ ಲೆಕ್ಕದಲ್ಲಿ ಕೊಡೋದ? ಲೀಟರ್ ಲೆಕ್ಕನೆ ಸರ್. ಕೊಬ್ಬರಿ ಸರಾಸರಿ 2 ರಿಂದ 2.25 kg ಕೊಬ್ಬರಿಗೆ 1 ಲೀಟರ್ ಆಯಿಲ್ ಬರುತ್ತೆ ಸರ್. 2 ರಿಂದ 2.25 kg ಕೊಬ್ಬರಿಗೆ ಸರ್. ನಮ್ಗೆ 50 ರೂಪಾಯಿ ಕೂಲಿ ಸಿಗ್ಲಿ ಅಷ್ಟೇ. ನಮ್ಗೇನು ಲಾಭ ಮಾಡೋ ಉದ್ದೇಶನೇ ಇಲ್ಲ. ಒಳ್ಳೆ ಪದಾರ್ಥನ, ಒಳ್ಳೆ ಎಣ್ಣೆನ ಆರೋಗ್ಯ ದೃಷ್ಟಿ ಇಟ್ಕೊಂಡು ನಾವು ಜನಗಳಿಗೆ ಕೊಡ್ಬೇಕು, ಗ್ರಾಹಕರಿಗೆ. ನಮ್ಗೊಂದು ಕೂಲಿ ಸಿಗ್ಬೇಕು. ಈಗ ನಾವು ಗುಳೆ ಹೋಗೋದ್ ಅವಶ್ಯಕತೆ ಇಲ್ಲ ಸರ್. ಯಾಕೆ ಗುಳೆ ಹೋಗ್ಬೇಕು? ನಮ್ ಕುಟುಂಬ, ನಮ್ದೇ ಬಂಡವಾಳ. ನಾವೇನ್ ಯಾವುದೇ ಸರ್ಕಾರಿ ಸವಲತ್ತು ತಗೊಂಡಿಲ್ಲ ಸರ್. ನಮ್ದೇ ಓನಾಗಿ ಬಂಡವಾಳ ಹಾಕೊಂಡ್ವಿ. ನಮ್ ಕುಟುಂಬ ನಾವೇ ಉದ್ಯೋಗನ ಸೃಷ್ಟಿ ಮಾಡ್ಕೊಂಡಿದೀವಿ. ಬೇಕು ಅಂದ್ರೆ ಯಾರಾದ್ರೂ
ನಮ್ಗೆ ಹೇಳ್ಕೊಡಿ, ನಾವು ಗಾಣ ಮಾಡ್ತೀವಿ ಅಂದ್ರೆ ಬೇಕಾದ್ರೆ ನಾವು ಅವ್ರ ಟ್ರೈನಿಂಗ್ ಕೂಡ ಕಡಿದೀವಿ ಸರ್. ಸೂಪರ್ ಸರ್. ನೋಡಿ ಇಷ್ಟೆಲ್ಲ ಯಾರು ಸರ್ ಎಲ್ಲ ಮಾಡ್ಲಿ ಬಿಡಿ ಸರ್. ಈಗ ಊರು ಒಂದೊಂದು ಗಾಣ ಅದು ಏನು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಹೇಳಿಲ್ವಾ, ನಾವು ಸರಾಸರಿ ಎಲ್ಲಾ ಜನಗಳು ಇದೇ ಎಣ್ಣೆ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಮಾಡಿದ್ರೆ ಒಂದ್ ಊರು ಕೊಡಕ್ಕಾಗಲ್ಲ ಎಣ್ಣೆನ. ಹಂಗಾಗಿ ಊರ್ಗೊಂದೊಂದು ಗಾಣಗಳಾದ್ರೂ ಏನ್ ಸಮಸ್ಯೆ ಇಲ್ಲ. ತಿನ್ನೋರು ತಿನ್ಬೇಕಷ್ಟೇ. ಆರೋಗ್ಯ ದೃಷ್ಟಿ ಇಟ್ಕೊಂಡು ಎಣ್ಣೆನ ಯೂಸ್ ಮಾಡ್ಬೇಕು.